ಕನ್ನಡ ನಾಡಿಗೆ ಸ್ವಾಗತ. ನಾನು ಶ್ರುತಿರಾಜ್. ಕಾಂಗ್ರೆಸ್ನ ಪ್ರಣಾಳಿಕೆಗೆ ಕೌಂಟರ್ ಕೊಡೋದಕ್ಕೆ ಬಿಜೆಪಿ ಇದೀಗ ಮಾಸ್ಟರ್ ಪ್ಲಾನ್ ಒಂದನ್ನು ಹಾಕೊಂಡಿದೆ. ಈ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಹೆಸರಲ್ಲಿ ನಾಲ್ಕು ಉಚಿತ ಯೋಜನೆಗಳನ್ನ ಏನ್ ಕೊಡ್ತು, ಸೊ ಅದಕ್ಕೆ ಆ ಗ್ಯಾರಂಟಿ ಕಾರ್ಡ್ಗಳಿಗೆ ಕೌಂಟರ್ ಕೊಡೋದಕ್ಕೆ ಇದೀಗ ಬಿಜೆಪಿ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಇನ್ನು ಪ್ರಣಾಳಿಕೆ ರಚನೆ ಸಂಬಂಧ ರಾಜ್ಯದ ಜನರ ಅಭಿಪ್ರಾಯ ಸಂಗ್ರಹಕ್ಕೆ ಇದೀಗ ಸಿದ್ಧತೆಗಳಾಗ್ತಾ ಇದೆ. 1.5 ಕೋಟಿ ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡಬೇಕು ಅಂತ ಹೇಳಿ ಬಿಜೆಪಿ ಇದೀಗ ಮುಂದಾಗಿದೆ. ಈ ಸಾರ್ವಜನಿಕ ಸ್ಥಳಗಳಲ್ಲಿ ಬಾಕ್ಸ್ಗಳನ್ನ ಇಟ್ಟು ಜನಸಾಮಾನ್ಯರಿಂದ ಸಲಹೆ ಹಾಗೆ ಅಭಿಪ್ರಾಯವನ್ನ ಸಂಗ್ರಹ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದೆ. ಜನರು ತಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಬರೆದು ಈ ಬಾಕ್ಸ್ನ ಒಳಗಡೆ ಹಾಕಬಹುದು. ಇದರ ಜೊತೆಗೆ ಇತರೆ ರಾಜ್ಯಗಳಲ್ಲಿನ ಮಾಹಿತಿಯ ಸಂಗ್ರಹಕ್ಕೂ ಕೂಡ ಸಿದ್ಧತೆ ನಡೀತಾ ಇದೆ. ಚುನಾವಣೆ ಟೈಮ್ನಲ್ಲಿ ಘೋಷಣೆಯಾದಂತೆ ಅನುಷ್ಠಾನ ಆಗಿದ್ಯಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಇದೀಗ ಬಿಜೆಪಿಯವರು ಮುಂದಾಗಿದ್ದಾರೆ. ಅನುಷ್ಠಾನ ಆದ್ಮೇಲೆ ಅದರಿಂದ ಆಗಿರುವಂತಹ ಲಾಭಗಳೇನು, ನಷ್ಟದ ಮಾಹಿತಿ ಏನು, ಹೀಗೆ ಸಾಕಷ್ಟು ಜನರ ಅಭಿಪ್ರಾಯವನ್ನ ಪಡೆದುಕೊಳ್ಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಇದೀಗ ಕಾಂಗ್ರೆಸ್ನವರು ನಾಲ್ಕು ಗ್ಯಾರಂಟಿಗಳನ್ನ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಅವರಿಗೆ ಟಕ್ಕರ್ ಕೊಡಬೇಕು, ಅವರ ಪ್ಲಾನ್ಗಳಿಗೆ ಸರಿಯಾಗಿ ಟಾಂಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಬಿಜೆಪಿಯ ಹೊಸ ಪ್ಲಾನ್ ಇದು, ಹೇಗೆ ಅಂತ? ಖಂಡಿತವಾಗ್ಲು, ಯಾಕಂದ್ರೆ ಈಗ ಒಂದೇ ಸಲ ಪ್ರಣಾಳಿಕೆಯಲ್ಲಿರುವಂತಹ ಎಲ್ಲಾ ಅಂಶಗಳನ್ನ ನಾವು ಅನೌನ್ಸ್ ಮಾಡಿದ್ರೆ ಜನರಿಗೆ ರಿಜಿಸ್ಟರ್ ಆಗೋಲ್ಲ. ಅದ್ರ ಬದಲಿಗೆ ರಾಷ್ಟ್ರೀಯ ನಾಯಕರನ್ನ ಕರೆಸಿ ಒಂದೊಂದೇ ಪ್ರಣಾಳಿಕೆಯಲ್ಲಿರುವಂತಹ ಅಂಶಗಳನ್ನ ಹೇಳಿ ಅದ್ರ ಬಗ್ಗೆ ಪ್ರಚಾರಗಳನ್ನ ಕೊಟ್ಟಾಗ ಜನರಿಗೆ ನಾವು ರೀಚ್ ಆಗ್ತೀವಿ ಅನ್ನುವಂಥದ್ದು ಕಾಂಗ್ರೆಸ್ನ ಒಂದು ತಂತ್ರ ಆಗಿದೆ. ಅದೇ ರೀತಿಯಾಗಿ ಈಗ 4 ಉಚಿತ ಒಂದು ಗ್ಯಾರಂಟಿಗಳನ್ನ, ಅದರಲ್ಲೂ ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಅವರು ಸಹಿ ಮಾಡಿರುವಂತಹ ಗ್ಯಾರಂಟಿ ಕಾರ್ಡ್ಗಳನ್ನ ಮನೆಗೆ ತಲುಪಿಸಿ ಅವರಿಗೆ ಪ್ರಣಾಳಿಕೆಯಲ್ಲಿರುವಂತಹ ಅಂಶಗಳನ್ನ ತಿಳಿಸುವಂತಹ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರುವಂತದ್ದು. ಆದ್ರೆ ಇದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿದೆ ರಾಜ್ಯ ಬಿಜೆಪಿ. ಯಾವ ರೀತಿಯಾಗಂದ್ರೆ, ನಾವು ಪ್ರಣಾಳಿಕೆಯನ್ನ ಸಿದ್ಧ ಮಾಡೋದಿಲ್ಲ, ಬದಲಿಗೆ ರಾಜ್ಯದ ಜನರ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ಪ್ರಣಾಳಿಕೆಯನ್ನ ಸಿದ್ಧಪಡಿಸ್ತೇವೆ ಅನ್ನೋದಕ್ಕೆ ಮುಂದಾಗಿರುವಂತದ್ದು ಬಿಜೆಪಿ. ಇದಕ್ಕಾಗಿ ಸುಮಾರು ರಾಜ್ಯದ 1.5 ಕೋಟಿ ಜನರ ಅಭಿಪ್ರಾಯನ ಸಂಗ್ರಹ ಮಾಡೋದಕ್ಕೆ ರಾಜ್ಯ ಬಿಜೆಪಿ ಮುಂದಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ನಿಗದಿತ ಸ್ಥಳಗಳಲ್ಲಿ ಬಾಕ್ಸ್ಗಳನ್ನ ಇಟ್ಟು ಆ ಬಾಕ್ಸ್ಗಳಲ್ಲಿ ಪ್ರಣಾಳಿಕೆ ಯಾವ ರೀತಿಯಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ಈಗ ಬೇರೆ ಪಕ್ಷಗಳು ಏನು ಘೋಷಣೆ ಮಾಡಿರುವಂತಹ ಯೋಜನೆಗಳಿಲ್ಲ ಅದ್ರ ಬಗ್ಗೆಯೂ ಕೂಡ ಅನಿಸಿಕೆ ಅಭಿಪ್ರಾಯಗಳನ್ನ ಸಾರ್ವಜನಿಕರು ತಿಳಿಸಬಹುದು. ಆ ರೀತಿಯಾದಂತಹ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅದರ ಮೂಲಕ ಪ್ರಣಾಳಿಕೆಯನ್ನ ರಚನೆ ಮಾಡೋದಕ್ಕೆ ಬಿಜೆಪಿ ಮುಂದಾಗಿರುವಂತದ್ದು ಒಂದ್ ಕಡೆ. ಆದ್ರೆ ಮತ್ತೊಂದು ಏನಂದ್ರೆ, ಇತರ ರಾಜ್ಯಗಳಲ್ಲಿ ತಮಿಳುನಾಡು ಆಗಿರ್ಬೋದು, ಆಂಧ್ರ ಪ್ರದೇಶ, ತೆಲಂಗಾಣ, ಈ ರೀತಿಯಾಗಿ ಸುಮಾರು 10ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಯಾವ ರೀತಿಯಾದಂತಹ ಘೋಷಣೆಗಳನ್ನ ಮಾಡಿತ್ತು, ಅದು ಕಾಂಗ್ರೆಸ್ ಸರ್ಕಾರ ಇರುವಂತಹ ರಾಜ್ಯಗಳಾಗಿರ್ಬೋದು, ಇತರ ಪಕ್ಷಗಳು ಇರುವಂತಹ ರಾಜ್ಯದಲ್ಲಿ ಯಾವ ರೀತಿಯಾದಂತಹ ಪ್ರಣಾಳಿಕೆಯಲ್ಲಿ ಯೋಜನೆಗಳು, ಅದರಲ್ಲೂ ಕೂಡ ಈ ರೀತಿಯಾದಂತಹ ಉಚಿತ ಸ್ಕೀಮ್ಗಳನ್ನ ಘೋಷಣೆ ಮಾಡಲಾಗಿತ್ತು. ಅವರು ಗೆದ್ದ ಬಳಿಕ ಆ ಯೋಜನೆಗಳನ್ನು ಅನುಷ್ಠಾನ ಮಾಡಲಾಯ್ತಾ, ಅನುಷ್ಠಾನ ಮಾಡಿದಾಗ ಸರ್ಕಾರಕ್ಕೆ ಆರ್ಥಿಕವಾಗಿ ಯಾವ ರೀತಿಯಾಗಿ ಹೊರೆ ಆಯ್ತು, ಅಥವಾ ಲಾಭ ಆಯ್ತಾ, ನಷ್ಟ ಆಯ್ತಾ, ಜನರಿಗೆ ಆ ಯೋಜನೆಗಳು ತಲುಪಿದ್ಯಾ, ತಲುಪಿಲ್ವಾ, ಹೀಗೆ ಸುಮಾರು 10ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಈ ರೀತಿಯಾಗಿ ಘೋಷಣೆಯಾದಂತಹ ಪ್ರಣಾಳಿಕೆಗಳಲ್ಲಿ ಘೋಷಣೆಯಾದಂತಹ ಅಂಕಿಅಂಶಗಳನ್ನ ಇಟ್ಕೊಂಡು ಅದರ ಸಾಧಕ ಬಾಧಕಗಳು, ಲಾಭ ನಷ್ಟಗಳ ಲೆಕ್ಕಾಚಾರವನ್ನ ಕೂಡ ರಾಜ್ಯ ಬಿಜೆಪಿ ತರಿಸ್ತಾ ಇದೆ. ಇವೆರಡನ್ನ ಕೂಡ ಅವಲೋಕಿಸಿ ಜನರು ನಂಬುವಂತಹ, ಇವರು ಅಧಿಕಾರಕ್ಕೆ ಬಂದ್ರೆ ಈ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರುವಂತಹ ಅಂಶಗಳು ಜಾರಿ ಆಗ್ತವೆ ಅಂತ ನಂಬಿಕೆ ಬರುವಂತಹ ಪ್ರಣಾಳಿಕೆಯನ್ನ ಮಾಡೋದಕ್ಕೆ ರಾಜ್ಯ ಬಿಜೆಪಿ ಈಗ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಓಕೆ ಶಿವಪ್ರಸಾದ್, ಥ್ಯಾಂಕ್ ಯು ತಮ್ಮ ಕಂಪ್ಲೀಟ್ ಮಾಹಿತಿಗೆ.